ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಈಸಿಯಾಗಿ ಚಿತ್ರಾನ್ನ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಪೌಡರ್ ಮಾಡಿಟ್ಕೊಂಡ್ರೆ 5 ನಿಮಿಷದಲ್ಲಿ ನೀವು ಇನ್ಸ್ಟೆಂಟ್ ಚಿತ್ರಾನ್ನ ಮಾಡ್ಕೋಬೋದು. ಬನ್ನಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಬರೋಣ. ನೋಡಿ, ಈ ಥರ ಒಂದು ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ. ನೀವು ಯಾವ ಕಪ್ನಲ್ಲಾದರೂ ಅಳತೆ ತೊಗೋಬೋದು. 1 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನಬೇಳೆ, 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಮೆಂತ್ಯ, ಜಾಸ್ತಿ ಹಾಕಿದ್ರೆ ಕಸರೆ ಬಂದ್ಬಿಡುತ್ತೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು. ಇಷ್ಟನ್ನು 1 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರ ಮೆಣಸಿನಕಾಯಿ 4, ಬ್ಯಾಡಗಿ ಮೆಣಸಿನಕಾಯಿ 8, ಬೆಳ್ಳುಳ್ಳಿ 9ರಿಂದ 10, ಕರಿಬೇವು 4ರಿಂದ 5 ಕಡ್ಡಿ, ಎಳ್ಳು 1 ಸ್ಪೂನ್, ಹುಣಸೆ ಹಣ್ಣು ದೊಡ್ಡ ನಿಂಬೆಹಣ್ಣಿನ ಗಾತ್ರ. ಈ ಹುಣಸೆ ಹಣ್ಣನ್ನು ಚಿಕ್ಕದಾಗಿ ಬಿಡಿಸಿ ಹಾಕ್ಕೋಬೇಕು. ಇಷ್ಟನ್ನು ಮೀಡಿಯಂ ಫ್ಲೇಮ್ನಲ್ಲೇ 2 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲನೇ ಹಾಕಬೇಕು ಅಂತಿಲ್ಲ, ನಾರ್ಮಲ್ ಬೆಲ್ಲ ಕೂಡ ಹಾಕ್ಬೋದು. 1/4 ಸ್ಪೂನ್ ಇಂಗು. ಇಷ್ಟು ಚಿತ್ರಾನ್ನ ಪೌಡರ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಇಷ್ಟನ್ನು ಕೆಂಪಗೆ ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಅಂದರೆ ಫೈನ್ ಪೌಡರ್ ಮಾಡ್ಕೋಬಾರ್ದು, ಸ್ವಲ್ಪ ಕೋರ್ಸ್ ಆಗಿಯೇ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚಿತ್ರಾನ್ನ ಪೌಡರ್ ರೆಡಿ. ಈ ಚಿತ್ರಾನ್ನ ಪೌಡರ್ನ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಬನ್ನಿ ಒಗ್ಗರಣೆ ಮಾಡೋಣ. ಬಾಣಲಿಗೆ ಅರ್ಧ ಕಪ್ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ 1/4 ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಅರ್ಧ ಕಪ್ ಕಡಲೆಬೀಜ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷ, ಲೋ ಫ್ಲೇಮ್ನಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕರಿಬೇವು 4 ಕಡ್ಡಿ, ಸ್ವಲ್ಪ ಅರಿಶಿನ ಹಾಕಿ ನಂತರ ಚಿತ್ರಾನ್ನ ಪೌಡರ್ ಹಾಕಬೇಕು. ಚಿತ್ರಾನ್ನ ಗೊಜ್ಜು 4 ಜನಕ್ಕೆ ಮಾಡ್ತಾ ಇದ್ದೀನಿ, ಸೊ 4 ಸ್ಪೂನ್ ಚಿತ್ರಾನ್ನ ಪೌಡರ್ ಹಾಕ್ಕೋಬೇಕು. ನಂತರ ಕೊಬ್ಬರಿ ತುರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ತುರಿ ಆದರೂ ಪರವಾಗಿಲ್ಲ, ಅರ್ಧ ಕಪ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರೆ ನೋಡಿ, ಈ ರೀತಿ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಇದರ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಅದ್ಭುತವಾಗಿರುತ್ತೆ. ಈ ಗೊಜ್ಜಿಗೆ ಅನ್ನ ಹಾಕಿ ಕಲಸೋಣ ಬನ್ನಿ. ನಾನು 1 ಪಾವ್ ಅಕ್ಕಿ ಅಳತೆ ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಇದು ಅಂದಾಜು 4 ಜನಕ್ಕೆ ಸರ್ವ್ ಮಾಡ್ಬೋದು. ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಕೇವಲ 5 ನಿಮಿಷದಲ್ಲಿ ಒಂದೊಳ್ಳೆ ಹುಳಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಚಿತ್ರಾನ್ನ ಪೌಡರ್ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಚಿತ್ರಾನ್ನ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ. ಮನೆಗೆ ಗೆಸ್ಟ್ಗಳು ಬಂದಾಗ, ಹಬ್ಬಗಳಲ್ಲಿ, ಹೊರಗಡೆ ಹೋಗುವಾಗ ಚಿತ್ರಾನ್ನ ಪೌಡರ್ ಮಾಡಿಟ್ಕೊಂಡ್ರೆ ಈ ರೀತಿ ಚಿತ್ರಾನ್ನ ಮಾಡೋದು ತುಂಬ ಈಸಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಪ್ಲೀಸ್ ಕನೆಕ್ಟ್ ಆಗಿ. ಬೈ ಫ್ರೆಂಡ್ಸ್.